ಆಗಲೇ ಒಂದು ಕಾರೊಂದು ಆಯಿತು, ಈಗ ಇದೊಂದು ಪೂರ್ತಿ ಡ್ಯಾಮೇಜ್ ಆಗೋಯ್ತಾ? ಫುಲ್ಲು ಡ್ಯಾಮೇಜಾ? ಡೈರೆಕ್ಟ್ ಪೀಸು. ಏನೋ ರಸ್ತೆಗೆ ಮುಕ್ತಿನೇ ಇಲ್ಲ ಸ್ನೇಹಿತರೆ. ಈಗ ತಾನೇ ಆಗಿತ್ತೊಂದು, ಹಾಗೆ ಕಾರ್ ಎತ್ತೋ ಅಷ್ಟರೊಳಗಡೆ ಮತ್ತೆ ಈಗ ಲಾರಿ ಬಂದು ಹೊಡ್ಕೊಂಡಿದೆ. ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ ಡಿವೈಡರು. ಟೈರ್ ಮುರ್ಕೊಂಡೈತಾ? ಎಲ್ಲೇ ಡಿವೈಡರ್ ಪೀಸ್ ಅದ್ರೊಳಗಡೆ ಸೇರ್ಕೊಂಡ್ಬಿಟ್ಟೈತಾ? ಲೈಟ್ ಹಾಕೋ. ಆಯಿಲ್ ಟ್ಯಾಂಕ್ ಎಲ್ಲ ಕಿತ್ಕೊಂಡೈತೆ, ಇಂಜಿನ್ ಎಲ್ಲ ಬಿದ್ದೈತೆ ಏಟು. ಬೆಳಗ್ಗೆಯಿಂದ 7 ಗಂಟೆಯಿಂದ 2ನೇದಿದು. ಅವರು ಹೇಳ್ತಾರೆ ಪಬ್ಲಿಕ್ ಬೆಳಗ್ಗೆಯಿಂದ 3ನೇ ಗಾಡಿ ಅಂತ ಇದು. 7 ಗಂಟೆಯಿಂದ 3ನೇ ಗಾಡಿ ಇದು. ಫಸ್ಟ್ ಇನೋವಾನಾ? ಆಮೇಲೆ ಬೆಳಗ್ಗೆ ಇನೋವಾ, ಆಮೇಲೆ ಬೊಲೆನಾ? ಡ್ರೈವರ್ ಬಾಯ್ಲೆ. ಹಾಂ, ಬೆಂಗಳೂರು. ಅಲ್ಲ, ಡ್ರೈವರ್ ಯಾರು ನೀವಾ? ಅಲ್ಲ, ಏನಕ್ಕೆ ಈಗ ಏನು ಸಮಸ್ಯೆ ಆಗ್ತಾ ಇರೋದು? ನೀವು ದಾರಿ ಕಾಣಿಸ್ತಾ ಇಲ್ಲ, ಏನಾಗಬೇಕಾಗಿತ್ತು ಇಲ್ಲಿ? ಹಾಂ ಪಕ್ಕದಲ್ಲಿ ಲಾರಿ ಇತ್ತಾ? ರೇಡಿಯಂ ಸ್ಟಿಕ್ಕರ್ ಏನೂ ಇಲ್ಲ. ಇಲ್ಲ ಅಂತಂದರೆ ನೆನ್ನೆನೂ ಒಂದಾಗಿತ್ತಾ? 7 ಗಂಟೆಯಿಂದ 3ನೇದಂತೆ ಇದು ಆಕ್ಸಿಡೆಂಟು. ಯಾವ ಕಡೆಯವ್ರು ನೀವು? ಹಾಂ, ಲೋಕಲ್ ಆಗಿ ನಿಮ್ಗೆ ದಾರಿ ಡಿಸ್ಟರ್ಬ್ ತುಂಬ. ಅಲ್ಲ, ಇಲ್ಲ ಆಕ್ಸಿಡೆಂಟ್ಗಳು ಜಾಸ್ತಿ ಏನಕ್ಕೆ ಆಗ್ತೈತೆ? ಡಿವೈಡರ್ ಗೊತ್ತಾಗಲ್ಲ. ಅದು ಕಾಣಬೇಕು ಅಂದರೆ ಏನಿದ್ರೆ ಸರೋಗ್ತೈತೆ ಅಂತ ನೀವು ಡ್ರೈವರ್ ಆಗಿ ಏನು ಸಜೆಷನ್ ಕೊಡ್ತೀರಾ? ಅಲ್ಲಿ ಅಟ್ಲೀಸ್ಟ್ ರೇಡಿಯಂ ಸ್ಟಿಕ್ಕರ್ ಆದರೂ ಇರಬೇಕು ಅಂತೀರಾ? ರೇಡಿಯಂ ಬರುತ್ತೆ ಸರ್ ಇಲ್ಲಿ. ರೇಡಿಯಂ ಆದರೂ ಅಟ್ಲೀಸ್ಟ್ ಹಾಕಿದ್ರೆ ಕಾಣುತ್ತೆ ಅಂತೀರಾ? ಆರೆಂಜ್ ಕಲರ್ ಫ್ಲಿಪ್ ಆಗೋ ಥರ ಹಾಕಿ ಮಾಡಿದ್ರೆ ಒಳ್ಳೇದು ಅಂತೀರಿ ಇಂಥ ಇದ್ರ ಹತ್ರ? ಅದು ಹೋಲ್ ಮಾಡ್ಬಿಟ್ಟು ಆರೆಂಜ್ ಥರ ಲೈಟ್ ಹಾಕಿದ್ರೆ ಗೊತ್ತಾಗುತ್ತೆ ಅಂತೀರಾ? ನೋಡೋಣ, ನಾವು AW ಅವ್ರ ಹತ್ರ ಮಾತಾಡ್ತೀನಿ ರೀ, ಮೀಡಿಯಾದವ್ರು ನಾವು ಮಾತಾಡಿದ್ದು ನೋಡೋಣ. Thank you.